ಸರ್ ಅವರ ಟೀಮ್ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು. ಮಧ್ಯಾಹ್ನದ ಬಿಸಿ ಊಟ, ಮಧ್ಯಾಹ್ನ ಉಪಹಾರ ಯೋಜನೆ ಅಂತ ಹಿಂದೆ ಕರಿತೀವಿ. ಮೊದಲು 1925ರಲ್ಲಿ ಪ್ರಾರಂಭ ಆಗಿತ್ತು ಮದ್ರಾಸ್ನ. ಆಮೇಲೆ ಸುಪ್ರೀಂ ಕೋರ್ಟ್ ಇದು ಒಳ್ಳೆಯದು ಅಂತ ಹೇಳಿ ಎಲ್ಲ ಕಡೆ ವಿಸ್ತರಣೆ ಮಾಡಿದೆ. ನಮ್ಮ ಕರ್ನಾಟಕದಲ್ಲಿ 2002-3ನೇ ಸಾಲಿನಲ್ಲಿ ನಮ್ಮ ರಾಜ್ಯದ ಬಹಳ ಹಿಂದುಳಿದ ಜಿಲ್ಲೆಗಳಲ್ಲಿ 7 ಜಿಲ್ಲೆಗಳಲ್ಲಿ ಪ್ರಾರಂಭ ಆಯಿತು. ನಂತರ ಅದನ್ನು 2003ರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಜಿಲ್ಲೆಯಲ್ಲಿ ಮಾಡಿಸಲು ವಿಸ್ತರಣೆ ಮಾಡಿದೆ. ಇದು ಯಾಕೆ ಈ ಮಧ್ಯಾಹ್ನದ ಉಪಹಾರ ಯೋಜನೆ ಅಥವಾ ಬಿಸಿ ಊಟ ಪ್ರಾರಂಭ ಆಯಿತು? ಯಾವುದ್ರ ಸಲುವಾಗಿ? ಮೊದಲನೇದಾಗಿ ಆಹಾರದ ಭದ್ರತೆ. ಮಕ್ಕಳು ಶಾಲೆಗೆ ಬಂದ ಮಕ್ಕಳು ಏನಾಗಬಹುದು, ಉಪವಾಸ ಇರಬಾರ್ದು. ಭಾಳ ಹಿಂದಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು, ಒಂದು ಹೊತ್ತಿನ ಊಟ ಸಿಗೋದು ಕಷ್ಟ ಇತ್ತು ಅಲ್ವಾ? ಅದಕ್ಕಾಗಿ ಮಕ್ಕಳು ಏನಾಗಬಾರ್ದು, ಹಸಿವಿನಿಂದಿರಬಾರ್ದು, ಅವರಿಗೆ ಪೋಷಕಾಂಶಗಳು ಸಿಗಬೇಕು, ಒಂದು ಉದ್ದೇಶ. ಎರಡನೇದು, ಎಲ್ಲ ಮಕ್ಕಳು ಶಾಲೆಗೆ ಬರಬೇಕು. ಬಂದಂತಹ ಇಲ್ಲಿ ಇರುವಂತಹ ಎಲ್ಲ ಏನು ಶಾಲೆಗೆ ಬರುವಂತಹ ಮಕ್ಕಳು ಶಾಲೆಗೆ ಬರಬೇಕು. ಶಾಲೆಗೆ ಬಂದು ಶಾಲೆಯಲ್ಲಿ ಅವರು ಅಭ್ಯಾಸ ಮಾಡಬೇಕು. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತು, ನಮಗೆ ಸರ್ಕಾರ 2003ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಜಾರಿಗೆ ಬಂತು. ಅಲ್ಲಿಂದ ಇಲ್ಲಿ ತನಕ ಬೇರೆ ಬೇರೆ ರೀತಿಯಾಗಿ ಬದಲಾವಣೆ ಅಂತ ಈಗ 2024-25ರಿಂದ ಅದನ್ನು PM ಪೋಷಣ್ ಅಂತ ಕರೀತಾರೆ, ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ. ಇಲ್ಲಿ ಈ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅದು ನಿಮ್ಗೆ ಗೊತ್ತಿರುತ್ತೆ. ಮೊದಲು ಅನ್ನ ಮತ್ತು ಸಾಂಬಾರು ಇಷ್ಟನ್ನ ಕೊಡೋದು ಇತ್ತು. ಬೆಳಿಗ್ಗೆ ಉಪ್ಪಿಟ್ಟು ಕೊಡ್ತಿತ್ತು. ಮೊದಲ ಚಿಕ್ಕವರಿದ್ದಾಗ ಪ್ರೈಮರಿ ಶಾಲೆಗೆ ಹೋದಾಗ ಗೊತ್ತಿರೋದು, ಉಪ್ಪಿಟ್ಟು ಬೆಳಿಗ್ಗೆ ಉಪ್ಪಿಟ್ಟು ಕೊಡ್ತಿತ್ತು ಅಲ್ವಾ? ನಾವು ನೆನಪಿದೆ ಅದು ಉಪ್ಪಿಟ್ಟು ಬಹಳ ಗೋಧಿ ಬರ್ತಿತ್ತು, ಉಪ್ಪಿಟ್ಟು ಕೊಡ್ತಿತ್ತು. ಹೌದು. ಆಮೇಲೆ ಅಡಿಗೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಶಾಲೆಯಲ್ಲೇ ಅಡಿಗೆಯನ್ನ ತಯಾರು ಮಾಡಿ ಮಕ್ಕಳಿಗೆ ಬಡಿಸುವಂತಹ ಪ್ರಕ್ರಿಯೆ. ಅನ್ನ ಸಾಂಬಾರು ಕೊಡ್ತೀವಿ. ಈಗ ಏನ್ ಮಾಡಿದ್ದಾರೆ, ಈ ಅನ್ನ ಸಾಂಬಾರ್ ಜೊತೆಗೆ ಬೆಳಿಗ್ಗೆ ಮಕ್ಕಳಿಗೆ ಹಾಲು, 15 ಗ್ರಾಮ್ ಹಾಲು ಪೌಡರ್ ಬರ್ತದೆ, ಅದನ್ನ ಹಾಲು ಮಾಡ್ಕೊಡೋದು, 150 ml ಹಾಲು ಕೊಡೋದು. ಆಮೇಲೆ ಅದ ನಂತರ ಅದ್ರ ಜೊತೆ ರಾಗಿ ಮಾಲ್ಟನ್ನ ಬೆರೆಸಿ ಕೊಡ್ಬೇಕಂತ ಬಂದು ರಾಗಿ ಮಾಲ್ಟನ್ನು ಸಹ ಕೊಡ್ತಾರೆ ಬೆಳಿಗ್ಗೆ. ಈಗ ಒಂದು 2 ತಿಂಗಳಿಂದ ರಾಗಿ ಮಾಲ್ಟ್ ಸ್ವಲ್ಪ ಸಪ್ಲೈ ಇಲ್ಲ, ಈಗ ಬಂದಿದೆ, ನಿನ್ನೆ ನಮಗೆ ಸ್ಟಾಕ್ ಬಂದಿದೆ. ಈಗ 12 ದಿನಗಳಲ್ಲಿ ನಿಮಗೆ ಸಪ್ಲೈ ಆಗುತ್ತೆ. ಬೆಳಿಗ್ಗಿನ ಈ ಹಾಲು ಮತ್ತು ರಾಗಿ ಮಾಡಿದ ನಂತರ ಮಧ್ಯಾಹ್ನದಲ್ಲಿ ನಿಮಗೆ ಮೆನು ಚಾರ್ಟ್ ಪ್ರಕಾರ ಈಗ ಅನ್ನ ಸಾಂಬಾರು, ಸೋಮವಾರ ಆದರೆ ಮಂಗಳವಾರ ಪಲಾವು, ಬುಧವಾರ ತಿಳಿಸಾರು ಅಥವಾ ಅನ್ನ ಸಾಂಬಾರು, ಶುಕ್ರವಾರ ಬಿಸಿಬೇಳೆ ಬಾತ್ ಅಂತಿದೆ. ಇಲ್ಲಿ ಯಾರಿಗೂ ಅದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕಾಗಿ ನಾವು ಮೆನು ಚಾರ್ಟ್ ಇಂದ ಬೇಡ, ನಮ್ಗೆ ಲೋಕಲ್ ಆಗಿ ಏನು ಅನ್ನ ಸಾಂಬಾರು ಜಾಸ್ತಿ ಉಂಟು. ನಮ್ಮ ಈ ಭಾಗದ ಜನ ಅನ್ನ ಸಾಂಬಾರು ಅಂದ್ರೆ ಬಹಳ ಇಷ್ಟ. ಅದಕ್ಕಾಗಿ ಅದಕ್ಕೆ ನಾವು ಅನ್ನ ಸಾಂಬಾರನ್ನೇ ಮಾಡ್ತೀವಿ ಅಂತ ನಾವು ರಾಜ್ಯದವರಿಗೂ ಹೇಳ್ಕೊಂಡು ಅಡ್ಡಿಲ್ಲ, ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಓಕೆ ಅಂತ ಹೇಳಿದ್ರು. ನಿಮ್ಮ ಲೋಕಲ್ ಅಲ್ಲಿ ಏನಿದೆಯಲ್ಲ ಅದನ್ನು ಮಾಡ್ಕೊಡಿದ್ರು. ಆಮೇಲೆ ಶನಿವಾರ ದಿನ ಗೋಧಿ ಕೊಡ್ತಿದ್ರು. ಗೋಧಿ ಅದರಲ್ಲಿ ಚಪಾತಿಯನ್ನ ಮಾಡ್ತೀವಿ. ಅದು ನಮ್ಮಲ್ಲಿ ಹಿಟ್ಟನ್ನ ಮಾಡ್ಕೊಂಡು ದೂರ ಹೋಗುದು. ಅದಕ್ಕಾಗಿ ನಮ್ಗೆ ಬೇಡ, ನಮ್ಗೆ ಈ ವರ್ಷ ಗೋಧಿನೇ ಬೇಡ, ನಾವು ಮಕ್ಕಳಿಗೆ ಚಿತ್ರಾನ್ನ ಮಾಡ್ತೀವಿ, ಮಧ್ಯಾಹ್ನ ಚಿತ್ರಾನ್ನ ಮಾಡ್ತೀವಿ ಅಂತ ಹೇಳಿ ಓಕೆ ನೀವು ಓಕೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಸ್ವಲ್ಪ ಮೆನು ಚಾರ್ಟ್ ಅವರು ರಾಜ್ಯದವರು ಏನು ಕೊಟ್ಟಿದಾರಲ್ಲ ಆ ಮೆನು ಚಾರ್ಟ್ ಸ್ವಲ್ಪ ಚೇಂಜ್ ಇದೆ, ಅಷ್ಟೇ. ಅದು ಒಟ್ಟಿಗೆ ಸಿಕ್ಕಿದೆ. ಅದಕ್ಕಾಗಿ ಅದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಅದೇ ಪ್ರಕಾರ ನಮ್ಮ ಜೋಡಿ ಕೊಪ್ಪಳವರು ಅದೇ ಪ್ರಕಾರ ಮೆನು ಚಾರ್ಟ್ ಪ್ರಕಾರ ಹೋಗ್ತಾರೆ. ನೀವೀಗ ಹೇಳಿದ ಪ್ರಕಾರ ಮಾಡ್ತೀವಿ. ನಂತರ ಈ ಬಿಸಿ ಊಟದ ಜೊತೆಗೆ ನಮ್ಮ ಮಕ್ಕಳಿಗೆ ಪೋಷಕಾಂಶ ಸಾಲುವುದಿಲ್ಲ, ಇನ್ನಷ್ಟು ನ್ಯೂಟ್ರಿಷನ್ ಅನ್ನ ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು, 2 ದಿನ ಮಕ್ಕಳಿಗೆ ಮೊಟ್ಟೆ ತಿಂದಿದ್ದರೆ ಚಿಕ್ಕಿ
ಚಿಕ್ಕಿನೂ ಬೇಡ ಅಂದವರಿಗೆ ಬಾಳೆಹಣ್ಣು ಕೊಡಬೇಕು ಎನ್ನುವಂತ ಉದ್ದೇಶದಿಂದ ಅದನ್ನ ಜಾರಿ ತಂದರು. ಆದ್ರೆ ಚಿಕ್ಕಿಯಲ್ಲಿ ಸ್ವಲ್ಪ ಕೆಮಿಕಲ್ಗಳು, ಬೇಡವಾದಂತಹ ರಾಸಾಯನಿಕಗಳು ಇರೋದ್ರಿಂದ ಏನ್ ಮಾಡ್ತೀವಿ, ಚಿಕ್ಕಿ ಬೇಡ ಮಕ್ಕಳಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಕೊಡಬೇಕು ಅಂತ 2 ದಿನ. ನಂತರ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಂತ ಇದೆ, ಅವರು ಮುಂದೆ ಬಂದು ಏನ್ ಮಾಡಿದ್ರು, ಇನ್ನೂ 4 ದಿನ ಉಳಿತಲ್ಲ ವಾರದಲ್ಲಿ, ಆ 4 ದಿನನೂ ಏನ್ ಮಾಡ್ತೀವಿ ನಾವು, ನೀವು ಏನ್ ಸರ್ಕಾರದವ್ರು ಏನ್ 2 ದಿನ ಕೊಡ್ತಾ ಇದ್ದೀರಾ, 4 ದಿನ ಮತ್ತೆ ಎಕ್ಸ್ಟ್ರಾ ನಾವು ದುಡ್ಡನ್ನ ಕೊಟ್ಟು ನಿಮ್ಗೆ 4 ದಿನ ಅಂದ್ರೆ ವಾರದಲ್ಲಿ ಒಟ್ಟು 6 ದಿನ ಏನ್ ಮಾಡ್ತೀವಿ, ಈ ನ್ಯೂಟ್ರಿಷನ್ ಫುಡ್ ಅನ್ನ ಮೊಟ್ಟೆ ಅಥವಾ ಬಾಳೆಹಣ್ಣನ್ನ ಕೊಡ್ಲಿಕ್ಕೆ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿ ಈ ಸೆಪ್ಟೆಂಬರ್ ಅಲ್ಲಿ ಅದು 1 ವರ್ಷ ಆಯ್ತು, ಅವರು ಕೊಡ್ತಾ 1 ವರ್ಷ ಆಯ್ತು, ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭ ಆಯಿತು. ಅವರು ಕೂಡ 4 ದಿನಕ್ಕೆ ಬೇಕಾಗುವಂತಹ ದುಡ್ಡನ್ನ ಕೊಟ್ಟು ಒಟ್ಟು ವಾರದಲ್ಲಿ 6 ದಿನ ಮೊಟ್ಟೆ ಅಥವಾ ಮೊಟ್ಟೆ ತಿಂದೇ ಇದ್ರೆ ಬಾಳೆ. ನಮ್ಮ ದುಡಿ ಮುಖದಲ್ಲಿ ಎಲ್ಲರೂ ಮೊಟ್ಟೆ ತಿಂತಿದ್ರೆ ಎಲ್ಲರೂ ವೆರಿ ಗುಡ್. ಸೋಮವಾರಕ್ಕೆ ಬಾಳೆ ಬೇಡ ಅಂದ್ರೆ ಮನೆಯಲ್ಲಿ, ಅಥವಾ ನಿಮಗೆ ಇಷ್ಟನಾ ಕೊಟ್ಟರೆ ತಿಂತೀರಾ? ಇಲ್ಲ ಮತ್ತೆ ಹೌದಾ, ಅವ್ರಿಗೆ ಬೇಡ ಅಂದಿದ್ರ ಸರಿ. ಆಮೇಲೆ ಶನಿವಾರ ಕೊಡ್ತಾರ, ನಿಮ್ಗೆ ಮೊಟ್ಟೆ ಬೇಕಂದ್ರೆ ಕೊಟ್ಟೆ ಕೊಡ್ತಾರಲ್ಲ, ಅಥವಾ ತಿನ್ಬೇಡ ಅಂತ ಹಂಗೇನು ಹೇಳೋದಿಲ್ಲಲ್ಲ. ಆದ್ರೆ ಮೊಟ್ಟೆ ರೇಟ್ ಈಗ 8 ಆಗಿದೆ, ಆದ್ರೆ ನಾವು ಕೊಡೋದು, ಸರ್ಕಾರದಿಂದ ಕೊಡೋದು, ಅವ್ರಿಗೆ ಜಮಾ ಮಾಡೋದು ಬರೇ 6 ರೂಪಾಯಿ, 6 ರೂಪಾಯಿ ಜಮಾ ಮಾಡ್ತೀವಿ. ಆದ್ರೆ 6 ರೂಪಾಯಿಯಲ್ಲಿ 6 ತೆಗಿಲಿಕ್ಕೆ ಆಗುದಿಲ್ಲ. 5 ರೂಪಾಯಿ 20 ಪೈಸೆ ಮೊಟ್ಟೆಗೆ, 5 ರೂಪಾಯಿ 20 ಪೈಸೆ ಮೊಟ್ಟೆಗೆ, ಅಂದ್ರೆ ಎಷ್ಟು ಡಿಫರೆನ್ಸ್ ಆಯ್ತು ನೋಡಿ. 5 ರೂಪಾಯಿ 20 ಪೈಸೆ, 8 20 ಅಂದ್ರೆ 3 ರೂಪಾಯಿ, 3 ರೂಪಾಯಿ ನಮ್ಮ ಹಾಕ್ಕೊಳ್ತಾರೆ. 3 ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಪ್ರತಿ ದಿನಕ್ಕೆ 3 ರೂಪಾಯಿಯನ್ನ ನಮ್ಮ ಹೆಣ್ಮಕ್ಕಳ ಖುಷಿಯಿಂದ ಹಾಕ್ತಾರೆ. ಇದು ಸ್ವಲ್ಪ ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ಯಾಕಂದ್ರೆ ಪಾಪ ಅವರೇ ಒಬ್ರು ಅಂತ ದೊಡ್ಡ ಶಾಲೆಯಲ್ಲಿ ಆದ್ರೆ ಅವರು ಹೇಳ್ತಾ ಇದ್ದಾರೆ 4,000 ಹೋಗ್ತದೆ ಪ್ರತಿ ತಿಂಗಳ 4,000 ಹೋಗ್ತಾ ಇದೆ ಸರ್ ಅಂತ ಹೇಳ್ತಾರೆ. ಅದು ನಾವು ಮನವಿ ಕೊಟ್ಟ 1 ವರ್ಷ ಆಯ್ತು, ಇನ್ನೂ ಅದ್ರ ಬಗ್ಗೆ ಇಲ್ಲ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಮೇಲೆ ನಮ್ಮ ಅಧಿಕಾರಿಗಳು. ಆದ್ರೆ ನಾವು ಕೆಳ ಹಂತದಲ್ಲಿ ನಾವು ಫೇಸ್ ಮಾಡ್ತೇವೆ, ಹೆಣ್ಮಕ್ಳು ಮತ್ತು ನಾವು. ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿನ್ನೆ ಅಧಿವೇಶನದಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳು ಬಂಗಾರಪ್ಪನವರು ಹೇಳಿದ್ದಾರೆ, ಏಜೆನ್ಸಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅದೇನಾದ್ರು ಚೇಂಜಸ್ ಆಗುತ್ತೆ, ಸ್ವಲ್ಪ ನಮ್ಮ ಶಿಕ್ಷಕರಿಗೆ ಬರೆತಾರೆ. ಈಗ ಮೊಟ್ಟೆ ಯಾಕೆ ತಿನ್ಬೇಕು? ಸಾಕ ಅನ್ನ ಸಾಂಬಾರ್ ಸಾಕಲ್ಲ, ಶಕ್ತಿ ಬರ್ತದ, ಮತ್ತಷ್ಟು ಶಕ್ತಿ ಬರ್ತದ ಅಲ್ವಾ? ಆಟ ಆಡ್ಲಿಕ್ಕೆಲ್ಲ ಬೇಕಲ್ಲ ಶಕ್ತಿ. ವೆರಿ ಗುಡ್. ಮತ್ತೆ ಲಾಭ ಇದೆ, ಸಾಕು, ಶಕ್ತಿ ಒಂದು ಬಂದ್ರೆ ಸಾಕ. ಮೊಟ್ಟೆಯಲ್ಲಿ ಪ್ರೋಟೀನ್ ಅಂತ ಇದೆ, ಬಿಳಿ ಭಾಗ ಇದೆ ನೋಡಿ, ಅದೇನದು ಪ್ರೋಟೀನ್, ಬೆಳ್ಳಿ ಇರ್ತದಲ್ಲ, ಅದು ಯಾಕೆ ಬೇಕು? ಅದು ತಿಂದ್ರೆ ಏನಾಗ್ತದೆ? ಈಗ ನೀವೆಲ್ಲ ಬೆಳೆಯುವ ಮಕ್ಕಳು ಅಲ್ವಾ, ಚೆನ್ನಾಗಿ ಬೆಳಿಬೇಕಲ್ಲ, ಆ ಪ್ರೋಟೀನ್ ನಿಮ್ಮ ಬೆಳವಣಿಗೆಗೆ ಏನ್ ಮಾಡ್ತದ? ಇನ್ನು ಹಳದಿ ಭಾಗ ಇದೆಯಲ್ಲ, ಅದರಲ್ಲಿ ವಿಟಮಿನ್ ಮಿನರಲ್ ಎಲ್ಲ ಇದೆ, ಖನಿಜಗಳು. ಅದು ಏನ್ ಮಾಡ್ತದೆ? ನಿಮ್ಮ ಮೆದುಳಿನ ಬೆಳವಣಿಗೆಗೆ ಅಲ್ವಾ? ಕೆಲವರ ಬಿಳಿ ಭಾಗ ಅಷ್ಟೇ ತಿಂತಾರೆ, ಹಳದಿ ಭಾಗ ಏನ್ ಮಾಡ್ತಾರೆ? ಆಗ ಮೆದುಳೇ ಹೋಯ್ತು, ಆಗ ಮೆದುಳಿನ ವಿಕಾಸ ಆಗುದಿಲ್ಲ. ಮೆದುಳಿನ ವಿಕಾಸ ಆಗಿಲ್ಲ ಅಂದ್ರೆ ಓದಿದ್ದೆಲ್ಲ ನೆನಪಿರುವುದಿಲ್ಲ ಅಲ್ವಾ? ನೆನಪಿಲ್ಲ ಅಂದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಮಾತ್ರ ಬರಿಬೇಕಾಗ್ತದೆ. ಉತ್ತರ ಯಾರು ಬರಿಬೇಕಾಗ್ತದೆ? ಯಾರು ಬರಿಬೇಕು ಉತ್ತರ? ಯಾರು? ದೇವರ ಅಲ್ವಾ? ಅದಕ್ಕಾಗಿ
ಈ ಪ್ರತಿದಿನ ಮೊಟ್ಟೆ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಜೊತೆಗೆ ನಿಮ್ಮ ಮೆದುಳಿನ ವಿಕಾಸ ಆಗ್ತದೆ ಅಂತ ಒಂದು ಉದ್ದೇಶದಿಂದ ಇದನ್ನ ಕೊಡ್ತಾರೆ.